ಓಕೆ ನೋಡ್ರಿ ಚೇಂಜ್ ತಂಡ ಅದು he said to him ಐತಿ ಪ್ಲೀಸ್ ವೇಟ್ ಹಿಯರ್ ಟಿಲ್ ಐ ರಿಟರ್ನ್. ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಐ ಯಾರು ಇಲ್ಲಿ ಹಿ ಅದ ಅವ ಇದ್ರೆ ಆಯಿತು. ದೆನ್ ಪ್ಲೀಸ್ ವೇಟ್ ಯಾವ ಸೆಂಟೆನ್ಸ್ ಇದೆ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಸೆಂಟೆನ್ಸ್ ಇಟ್ ಈಸ್ ಡಿಯರ್ಸ್. ದಿಸ್ ಸೆಂಟೆನ್ಸ್ ಈಸ್ ಇಂಪರೇಟಿವ್ ಸೆಂಟೆನ್ಸ್. ಇದು ಇಂಪರೇಟಿವ್ ಸೆಂಟೆನ್ಸು. ಫಸ್ಟ್ ಯಾವ ಟೆನ್ಸು ಸಾರಿ ವಿಚ್ ಕೈಂಡ್ ಆಫ್ ಸೆಂಟೆನ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್. ವಿಚ್ ಕೈಂಡ್ ಆಫ್ ಇಂಪರೇಟಿವ್ ಆ್ಯಂಡ್ ಇಂಪರೇಟಿವ್ ಹ್ಯಾಸ್ ಸಮ್ ನೋಡಿ ಪಿ ಸ್ಕ್ವೇರ್ ಕಾರ್ ಅಂತ ನೆನ್ಪಿಟ್ಕೊರಿ. ಪಿ ಸ್ಕ್ವೇರ್ ಕಾರ್ ವೆರಿ ವೆರಿ ಇಂಪಾರ್ಟೆಂಟ್. ಪಿ ಸ್ಕ್ವೇರ್ ಕಾರ್ ಪ್ರಪೋಸಲ್ ಲೆಟ್ಸ್ ಸಿಂಗ್ ಅ ಸಾಂಗ್ ಬಂದ್ರಾಗ ಲೆಟ್ಸ್ ಸಿಂಗ್ ಅ ಸಾಂಗ್ ಲೆಟ್ಸ್ ಪ್ಲೇ ಲೆಟ್ಸ್ ಗೋ ಪ್ರಪೋಸ್ ಲೆಟ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಪ್ರಪೋಸಲ್. ದೆನ್ ಪ್ರೊಹಿಬಿಷನ್ ಇದು ಪಿ ಫಾರ್ ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂದ್ರೆ ಪ್ರೊಹಿಬಿಷನ್ ಎಕ್ಸಾಂಪಲ್ ಯಾವ್ದು ಹೇಳ್ರಿ. ಪ್ರೊಹಿಬಿಷನ್ ಡೋಂಟ್ ಸಿಂಗ್ ಹಿಯರ್, ಡೋಂಟ್ ಡಾನ್ಸ್ ಹಿಯರ್, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಡೋಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅದು ಪ್ರೊಹಿಬಿಟ್ ಅಂದ್ರೆ ಏನು ಸ್ಟಾಪ್ ಮಾಡೋದು. ಕಮ್ಯಾಂಡ್ ಆರ್ ಆರ್ಡರ್ ಅಂತ ಕರಿತೇವೆ ನಾವು. ಕಮ್ಯಾಂಡ್ ಆರ್ ಆರ್ಡರ್. ಸಬ್ಮಿಟ್ ಯುವರ್ ಫೇರ್ಬುಕ್ ಟುಡೇ, ಬ್ರಿಂಗ್ ಯುವರ್ ಫೇರ್ಬುಕ್ ಟುಡೇ, ಯು ಹ್ಯಾವ್ ಟು ಕಮ್. ಅದು ಆರ್ಡರ್ ಮಾಡೋದು. ಸಿಂಗ್ ಅ ಸಾಂಗ್ ಆರ್ಡರ್ ಮಾಡೋದು. ದೆನ್ ಅಡ್ವೈಸ್ ವೆರಿ ಈಸಿ. ಅಡ್ವೈಸ್ ಅಂದ್ರೆ ಸಲಹೆ ಕೊಡೋದು. ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಇಟ್ ಇಸ್ ಗುಡ್ ಫಾರ್ ರೀಡಿಂಗ್. ಪ್ಲೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿರಿ. ಪ್ಲೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡಿ ನಿಮ್ಗೆ ಕ್ವಶನ್ ಇದೆ ಹೌದಾ. ಪ್ಲೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಗಿವ್ ಮೀ ಯುವರ್ ಪ್ಯಾನ್, ಪ್ಲೀಸ್ ಹೆಲ್ಪ್ ಮೀ. ಇವೆಲ್ಲ ಸೆಂಟೆನ್ಸ್ ಇಂಪರೇಟಿವ್ ಸೆಂಟೆನ್ಸ್ ಆಗಿರ್ತಾವೆ. ಎಲ್ಲ ಇಂಪರೇಟಿವ್ ಸೆಂಟೆನ್ಸ್. ಆ್ಯಂಡ್ ವೆನ್ ಎವರ್ ಇಂಪರೇಟಿವ್ ಸೆಂಟೆನ್ಸ್ ಕಮ್ಸ್ ಇನ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಡೈರೆಕ್ಟ್ ಒಳಗೆ ಬಂದರೆ ನೀವು ಬರೀತ್ನಾಗ ರಿಪ್ಲೇಸ್ ಏನು ಮಾಡಬೇಕಲ್ಲಿ ಯಾವುದು ಯೂಸ್ ಮಾಡಬೇಕು ಟು ಯೂಸ್ ಮಾಡಬೇಕು. ಏನಿದೆ ಟು ಪ್ರಪೋಸಿಷನ್ ಆ್ಯಸ್ ಅ ಲಿಂಕರ್ ಬಿಗಿನ್ ಆಗಬೇಕು. ದ್ಯಾಟ್ ನೆವರ್ ಯೂಸ್. ದ್ಯಾಟ್ ಬರಂಗಿಲ್ಲ. ದ್ಯಾಟ್ ಓನ್ಲಿ ಡಿಕ್ಲೇಟಿವ್ ಒಳಗೆ ಬರ್ತೈತಿ. ಅದನ್ನು ಕ್ವಶನ್ ಸಾಲ್ವ್ ಮಾಡೋಣ ಮುಂದೆ ನೋಡೋಣ. ಈಗ ಸಾಲ್ವ್ ಮಾಡೋಣ. ಇದ್ರ ಆನ್ಸರ್ ಮಾಡೋಣ. ಓಕೆ ಲೆಟ್ ಮಿ ಯುರೇಸ್ ದಿಸ್ ಒನ್. ವೆರಿ ಸಿಂಪಲ್. ಸಿ ನೋಡಿರಿ ಎಷ್ಟು ಈಸಿ. ಜಸ್ಟ್ ನೋಟ್ ಇಟ್ ಡೌನ್ ಮಾಡಿ ಸ್ಟೂಡೆಂಟ್ಸ್. ನೋಟ್ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿನಿ. ಓಕೆ ನೋಡಿರಿ ಹೀ ಇದೇನು ಪ್ಲೀಸ್ ಐತಂದ್ರೆ ರಿಕ್ವೆಸ್ಟ್ ಹೌದಾ. ಲಾಸ್ಟ್ ಒಂದು 5 ನೋಡ್ರಿ ರಿಕ್ವೆಸ್ಟ್. he requested him to wait here ಇದ್ದಿದ್ದು there ಆಗ್ತದೆ. to wait there until he returned. ಇಲ್ಲಿ ರಿಟರ್ನ್ ಯಾಕಂತೂ ಸಿಂಪಲ್ ಪಾಸ್ಟ್ ಬಿಕಮ್ಸ್ ಸಿಂಪಲ್ ಪ್ರೆಸೆಂಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಆ್ಯಂಡ್ simple present simple past akati, present perfect past perfect, present continuous becomes past continuous, present continuous past continuous. ಇದೆಲ್ಲ ರೂಲ್ಸ್ ಎವ್ರಿಥಿಂಗ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದಟ್ ವಿಡಿಯೋ ಡಿಯರ್ಸ್. ಭಾಳಷ್ಟು ನಿಮಗೆ ಈಗ ನೋಡಿದರೆ ನಿಮಗೆ ಪಿ ಯು ಸಿಗೆ ಹೆಲ್ಪ್ ಆಗುತ್ತೆ ಮುಂದೆ. ಓಕೆ ಟು ಯೂಸ್ ಮಾಡಿದೆ ಇಲ್ಲಿ ಇದು ಇಂಪಾರ್ಟೆಂಟ್. ಇದೇ ನೋಡ್ತಾರೆ ನೋಡಿ. ಇಲ್ಲಿ ಟು ಬಿಟ್ಟು ನೀವು ದ್ಯಾಟ್ ಬಳಕೆ ಮಾಡಿದ್ರಿ ಅಂತ ಕೊರಿ ನೀವು ಆನ್ಸರ್ ಕರೆಕ್ಟ್ ಬರೆದ್ರೆ ಹೋಗ್ತದೆ. ಓಕೆ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Rewrite the sentence using so that not. ಏನು ಮಾಡಬೇಕಪ್ಪ ಅದು ವೆರಿ ಈಸಿಯೆಸ್ಟ್ ಒನ್. ನೋಡಿರಿ ಸೊ ದ್ಯಾಟ್ ನಾಟ್ ಈ 3 ಪದಗಳನ್ನು ಯೂಸ್ ಮಾಡಬೇಕು. ಏನು ರಿಮೂವ್ ಮಾಡಬೇಕು ಆ್ಯಕ್ಚುಲಿ ಮೊದಲೆಲ್ಲ ರಿಮೂವ್ ಟು ಅಂತ ಕೊಟ್ಟಿದ್ದೀರಿ. ಈಗೆಲ್ಲ ಯೂಸಿಂಗ್ ಸೊ ದ್ಯಾಟ್ ನಾಟ್ ಅಂತ ನೋಡ್ತಾರೆ. ನೀವು ಏನು ಮಾಡಬೇಕು ಈ ವರ್ಡ್ಸನ್ನು ಏನು ಮಾಡಬೇಕು ನೀವು ಇದನ್ನು ಪ್ರಪೋಸಿಷನ್ ಮತ್ತು ಅಡ್ವರ್ಬನ್ನು ತೆಗಿಬೇಕು, ಡಿಲೀಟ್ ಮಾಡಬೇಕು. ಏನು ಮಾಡಬೇಕು ಇಷ್ಟ ನೋಡ್ರಿ. ಹೀ ಅದು ಪಾಸ್ಟ್ ಟೆನ್ಸ್ ಆಗೈತಿ. ಅದು ಇಂಪಾರ್ಟೆಂಟ್. ಇದು ಪಾಸ್ಟ್ ಟೆನ್ಸ್ ಆಗಿದ್ದರೆ ಅದು ಬೇರೆ. ಅದಕ್ಕೆ ಮಾಡಲ್ ಬರ್ತೈತೆ ಅಲ್ಲಿ ನೋಡಿದೆ. ಮಾಡಲ್ ಯಾವ್ದು ಯೂಸ್ ಮಾಡಬೇಕು ಕುಡ್ ಯೂಸ್ ಮಾಡಬೇಕು. ಪಾಸ್ಟ್ ಇದ್ದರೆ ಅಕಸ್ಮಾತ್ ಪ್ರೆಸೆಂಟ್ ಇದ್ದರೆ ಸೆಂಟೆನ್ಸ್ ಈಸ್ ಕೊಟ್ಟಿದ್ದಪ್ಪ ಅಂದರೆ ಅಲ್ಲಿ ಕ್ಯಾನ್ ಮಾಡಲ್ ಯೂಸ್ ಆಗಬೇಕು ಇಷ್ಟೇ. ಓಕೆ ಹಿ ವಾಸ್ ಸೋ ಟು ಡಿಲೀಟ್ ಮಾಡಿರಿ. ಹಿ ವಾಸ್ ಸೋ ಓಲ್ಡ್. he was so old what that ಮಾಡಿದ್ರಿ. he was so old that he could not ಬರೋದ್ರಿ. ಕುಡ್ ಅಂತ ಬರುತ್ತೆ ಇಲ್ಲಿ ಮಾಡಲ್ ಯೂಸ್ ಮಾಡಬೇಕು. ಅಲ್ಲಿ ನಾಟ್ ಐತಿ ಅದು ನಾಟ್ ಬಳಕೆ ಮಾಡಿರಿ. he was so old that he could not learn new things. ಅಕಸ್ಮಾತ್ ಇಲ್ಲಿ ಈಸ್ ಇದ್ದಿತ್ತಪ್ಪ ಅಂದರೆ ಇಲ್ಲಿ ಈಸ್ ಇದ್ದರೆ ಇಲ್ಲಿ ಏನಾಕಿತ್ತು ಕ್ಯಾನ್ ಹಾಕಿತ್ತು. ಕ್ಯಾನ್ ಹಾಕಿತ್ತು. ಇದು ಅಲ್ಲಿ ನಾಟ್ ಹಚ್ಚಬೇಕು ಕ್ಯಾನ್ ನಾಟ್ ಆಗಿಬಿಡ್ತಿತ್ತು ಇಷ್ಟು ಮತ್ತೇನಿಲ್ಲ. ಓಕೆ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. I think it is last question. We have one more question I think. Yes, very good.
ಓಕೆ, ಚೇಂಜ್ ದ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಇದು 2023ರಲ್ಲಿ ಯಾರು ಕೇಳಿದ ಪ್ರಶ್ನೆ ಹೇಳಿರೋದು? ಎಸ್ ಎಲ್ ದವ್ರಿಗೆ ಕೇಳಿದ ಪ್ರಶ್ನೆ ಇದು. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ, ಇನ್ ಸೌತ್ ಇಂಡಿಯಾ. ಓಕೆ, ಸೂಪರ್ಲೇಟಿವ್ ಮಾಡಬೇಕಾದ್ರೆ ನಿಮಗೆ ಏನು ರೂಲ್ EST ಪ್ಲಸ್ ದ, EST ಪ್ಲಸ್ ದ ಅಥವಾ ದ ಪ್ಲಸ್ EST ಅಂತ ತಿಳ್ಕೊಡ್ರಿ. EST ದ ಶಾರ್ಟೆಸ್ಟ್, ದ ಟಾಲೆಸ್ಟ್. ಊಟಿ ನೋಡ್ರಿ, ಯಾವುದೋ ಊರು ಫಸ್ಟ್ ನೌನ್ ತಗೋರಿ. ಊಟಿ ಈಸ್ ದ, ಇಲ್ಲಿ ನೋಡ್ರಿ ಕೂಲರ್ ಐತಿ. ಕೂಲರ್ ಈಸ್ ಅನ್ ಅಡ್ಜೆಕ್ಟಿವ್. ಇದು ಕಂಪೇರಿಟಿವ್ ಕೊಟ್ಟಾರೆ, ಈಗ ಕೊಟ್ಟಿದ್ದ ಸೆಂಟೆನ್ಸ್ ಕಂಪೇರಿಟಿವ್ ಐತಿ. ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ಅಲ್ಲಿ EST ಮಾಡಬೇಕು. ಕೂಲರ್ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಸೌತ್ ಇಂಡಿಯಾ. ನೋಡ್ರಿ, ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಸೌತ್ ಇಂಡಿಯಾ. ಇದು ಸೂಪರ್ಲೇಟಿವ್ ಡಿಗ್ರಿ. ಇದ್ರ ಪಾಸಿಟಿವ್ ಏನು ಹೇಳ್ತಾರೆ ನೋಡ್ರಿ, ಪಾಸಿಟಿವ್ ಮಾಡೋಣ. ಯಾವ ರೀತಿ ಪಾಸಿಟಿವ್ ಮಾಡಬೇಕು? ಇಲ್ಲಿ ಕೂಲರ್ದು ಅಡ್ಜೆಕ್ಟಿವ್ 1 ಬರಬೇಕು. ಇದು ಪಾಸಿಟಿವ್ ಒಳಗೆ ಏನು ಕೂಲ್ ಆಗತ್ತೆ. ನೋ ಅದರ್ ಹಿಲ್ ಸ್ಟೇಷನ್ ಈಸ್ ಆಸ್ ಕೂಲ್ ಆಸ್ ಬಳಕೆ ಆಗುತ್ತೆ. ಆಸ್ ಮತ್ತು ಅಡ್ಜೆಕ್ಟಿವ್ 1 ಫಸ್ಟ್ ಡಿಗ್ರಿ. ನೋ ಹಿಲ್ ಸ್ಟೇಷನ್ ಈಸ್ ಆಸ್ ಕೂಲ್ ಆಸ್ ಊಟಿ in South India. I think something went wrong here. Now hill station ಬರೆದಿಲ್ಲ. Ooty is the coolest hill stations. Ooty is the coolest hill station in India. Coolest hill station ಆಗಬೇಕು ಇಲ್ಲಿ ಅಷ್ಟೇ. Okay, fine. That's it, my dear students. In this class we have discussed ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಎಟ್ ಅನದರ್ ವಿಡಿಯೋ ನಾನು ತರ್ತೀನಿ. ಅದೇ ರೀತಿ ಅದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇರ್ತಾವೆ. ರೀಡ್ ವೆಲ್, ಈಟ್ ವೆಲ್ ಆ್ಯಂಡ್ ಟೇಕ್ ರೆಸ್ಟ್ ಮಾಡಿ ಸ್ಟೂಡೆಂಟ್. ಡೋಂಟ್ ವರಿ, ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಮ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, ಸಬ್ಸ್ಕ್ರೈಬ್ ಶೇರ್ ಮಾಡ್ಕೊಡ್ರಿ. ದೆನ್ ನೋಟ್ಸ್ ಮಾಡೋದ್ರಿಂದ ನಿಮಗೆ ರಿವೈಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.